ಸ್ವಯಂ ಯೋಜನೆಯನ್ನು ಭಾರತ ಸರ್ಕಾರದ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಆಪ್ಷನ್ಸ್: ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತಿದೆ. ಸೊ ಸ್ವಯಂ ಯೋಜನೆಯನ್ನು ಭಾರತದ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂದ್ರೆ ಅದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಶಿಕ್ಷಣ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಸ್ವಯಂನ ಪೂರ್ಣ ರೂಪ ಏನು ಅಂದ್ರೆ ಸ್ವಯಂನ ಫುಲ್ ಫಾರ್ಮ್ ಏನಂತ ಕೇಳಿದ್ರೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಆಪ್ಷನ್ಸ್ ಆರ್ ಗಿವನ್ ಬಿಲೋ. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಎ. ಸ್ವಯಂ ಮೀನ್ಸ್ ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸೊ ಇದು ಸ್ವಯಂದ ವಿಸ್ತೃತ ರೂಪ. ನೆಕ್ಸ್ಟ್ ಕ್ವಶನ್, ಸ್ವಯಂನಲ್ಲಿ ಎಷ್ಟು ಕಲಿಕಾ ಭಾಗಗಳು ಅಥವಾ ಕ್ವಾಡ್ರಂಟ್ಸ್ ಇರುತ್ತವೆ ಅಂತ ಕೇಳಿದರೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿ 2, 3, 4 ಆ್ಯಂಡ್ 5 ಅಂತಿದೆ. ಸೊ ಇದರಲ್ಲಿ ಎಷ್ಟು ಕ್ವಾಡ್ರಂಟ್ಸ್ ಅಥವಾ ಎಷ್ಟು ಕಲಿಕಾ ಭಾಗಗಳು ಇರ್ತವೆ ಅಂದರೆ ಅದು 4. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ವಯಂ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕೋರ್ಸ್ ಕಲಿಯಲು ಮತ್ತು ಸರ್ಟಿಫಿಕೇಟ್ ಪಡೆಯಲು ಎರಡಕ್ಕೂ ಶುಲ್ಕ ನೀಡಬೇಕು. ಕೋರ್ಸ್ ಕಲಿಯುವುದು ಉಚಿತ, ಆದರೆ ಸರ್ಟಿಫಿಕೇಟ್ ಪರೀಕ್ಷೆಗೆ ಮಾತ್ರ ಸಣ್ಣ ಪ್ರಮಾಣದ ಶುಲ್ಕವಿರುತ್ತದೆ. ಸರ್ಟಿಫಿಕೇಟ್ ಸಂಪೂರ್ಣ ಉಚಿತ, ಆದರೆ ಪಠ್ಯ ಸಾಮಗ್ರಿಗಳಿಗೆ ಹಣ ಬೇಕು. ಇದು ಕೇವಲ ಖಾಸಗಿ ಕಾಲೇಜುಗಳು ವಿದ್ಯಾರ್ಥಿಗಳು ಮಾತ್ರ ಲಭ್ಯ. ಹಿಯರ್ ಸ್ವಯಂ ಕೋರ್ಸ್ಗಳಿಗೆ ಸಂಬಂಧಿಸಿದ ಈ ಕೆಳಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಅದು ಆಪ್ಷನ್ ಬಿ. ಕೋರ್ಸ್ ಕಲಿಯುವುದು ಉಚಿತ, ಆದರೆ ಸರ್ಟಿಫಿಕೇಟ್ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ಶುಲ್ಕ ಪೇ ಮಾಡ್ಬೇಕು ನಾವು. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದಿ ರೈಟ್ ಒನ್.